ಸ್ನೇಹಿತರೆ, ನಾವು ಇಂದು ಕೈಲಾಸ ಪರ್ವತ, ಮಾನವನು ಏರಲಾಗದ ದೇವರ ಪರ್ವತದ ಭಯಾನಕ ರಹಸ್ಯಗಳನ್ನು ತಿಳಿದುಕೊಳ್ಳೋಣ ನಮ್ಮ ಭುವನ್ ಪ್ರಪಂಚದಲ್ಲಿ. ಭೂಮಿಯ ಮೇಲಿರುವ ಒಂದು ಪರ್ವತ, ಅದನ್ನು ಯಾರೂ ಏರಿಲ್ಲ. ಏರಲು ಪ್ರಯತ್ನಿಸಿದವರು ಮತ್ತೆ ಹಿಂತಿರುಗಲೇ ಇಲ್ಲ. ವಿಮಾನಗಳು ಅದರ ಮೇಲೆ ಹಾರುವುದಿಲ್ಲ. ಉಪಗ್ರಹ ಚಿತ್ರಗಳು ಸ್ಪಷ್ಟವಾಗುವುದಿಲ್ಲ. ಅದು ಸಾಕ್ಷಾತ್ ದೇವರ ನಿವಾಸ ಎಂದು ನಂಬಲಾಗಿರುವ ಪರ್ವತ, ಅದೇ ಹಿಮಾಲಯದ ಕೈಲಾಸ ಪರ್ವತ. ಕೈಲಾಸ ಪರ್ವತ ಇದು ಇರುವ ಸ್ಥಳ ಟಿಬೆಟ್ ಪ್ರದೇಶದ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಇರುವ ಕೈಲಾಸ ಪರ್ವತ. ಇದರ ಎತ್ತರ ಸುಮಾರು 6638 ಮೀಟರ್. ಈ ಪರ್ವತವು ಕೇವಲ ಒಂದು ನೈಸರ್ಗಿಕ ಪರ್ವತವಲ್ಲ, ಇದು 4 ಧರ್ಮಗಳಿಗೆ ಪವಿತ್ರವಾದ ಸ್ಥಳ. ಹಿಂದೂ ಧರ್ಮಕ್ಕೆ ಇದು ಕೈಲಾಸ, ಪರಮಶಿವನ ನಿವಾಸ. ಶಿವ ಪಾರ್ವತಿ ಇಲ್ಲಿ ತಪಸ್ಸು ಮಾಡಿದರೆಂಬ ನಂಬಿಕೆ. ಬೌದ್ಧ ಧರ್ಮಕ್ಕೆ ಇದು ದೈವಿಕ ಶಕ್ತಿ ಕೇಂದ್ರ. ಜೈನ ಧರ್ಮಕ್ಕೆ ಮೊದಲ ತೀರ್ಥಂಕರ ಋಷಭನಾಥರು ಇಲ್ಲಿ ಮೋಕ್ಷ ಪಡೆದ ಸ್ಥಳ. ಬೌದ್ಧ ಧರ್ಮಕ್ಕೆ ಇದು ಪವಿತ್ರ ಆತ್ಮಗಳ ವಾಸಸ್ಥಾನ. ಇಷ್ಟು ಧರ್ಮಗಳು ಒಪ್ಪಿಕೊಂಡಿರುವ ಏಕೈಕ ಪರ್ವತ ಅದೇ ಕೈಲಾಸ ಪರ್ವತ. ಕೈಲಾಸ ಪರ್ವತವನ್ನು ಯಾರೂ ಏರಿಲ್ಲ. ಆಶ್ಚರ್ಯಕರ ಸಂಗತಿ ಎಂದರೆ ಇಂದಿನವರೆಗೂ ಯಾವುದೇ ಮಾನವ ಕೈಲಾಸ ಪರ್ವತದ ಶಿಖರವನ್ನು ಏರಿಲ್ಲ. ಯಾಕೆ? ಚೀನಾ ಸರ್ಕಾರದ ಅನುಮತಿ ನಿರಾಕರಣೆಯಿಂದಾನ, ಧಾರ್ಮಿಕ ನಂಬಿಕೆಯಿಂದಾನ? ಆದರೆ ಏನು? ಪರ್ವತವನ್ನು ಏರಲು ಪ್ರಯತ್ನಿಸಿದವರು ಅಸಾಮಾನ್ಯ ಅನುಭವಗಳನ್ನು ಹೇಳುತ್ತಾರೆ. ನೋಡೋಣ ಬನ್ನಿ. ಕೆಲವರು ಹೇಳಿದ್ದು, ನಾವು ಮುಂದೆ ನಡೆಯುತ್ತಿದ್ದಂತೆ ಪರ್ವತವೇ ನಮ್ಮ ಮುಂದೆ ಸರಿಯುತ್ತಿರುವಂತೆ ಅನಿಸಿತ್ತು. ಇನ್ನು ಕೆಲವರು ಹೇಳಿದ್ದು, ಅಲ್ಲಿ ಸಮಯವೇ ಬೇರೆ ರೀತಿಯಲ್ಲಿ ನಡೆಯುತ್ತಾ ಇದೆ ಎಂದು. ಈ ಕೈಲಾಸ ಪರ್ವತದ ಸಮಯದ ರಹಸ್ಯ. ಕೈಲಾಸ ಪರ್ವತದ ಬಗ್ಗೆ ಇರುವ ಅತ್ಯಂತ ಭಯಾನಕ ರಹಸ್ಯ. ಇಲ್ಲಿ ಸಮಯ ವೇಗವಾಗಿ ಸಾಗುತ್ತದೆ. ರಷ್ಯನ್ ವಿಜ್ಞಾನಿಗಳ ಪ್ರಕಾರ ಕೈಲಾಸದ ಬಳಿ 12 ದಿನ ಕಳೆದರೆ ಮಾನವನ ದೇಹದಲ್ಲಿ 12 ವರ್ಷ ವಯಸ್ಸಾದಂತೆ ಪರಿಣಾಮ ಕಾಣುತ್ತದೆ. ಇನ್ನು ಯಾತ್ರೆಗೆ ಹೋಗಿದ್ದ ಕೆಲವರ ಪ್ರಕಾರ ಕೂದಲು ಬಿಳಿಯಾಗಿದ್ದು ಚರ್ಮದಲ್ಲಿ ಬದಲಾವಣೆ, ದೇಹದಲ್ಲಿ ಅಸಾಮಾನ್ಯ ದಣಿವು. ಇದು ಕೇವಲ ಭ್ರಮೆಯೇ ಅಥವಾ ಕೈಲಾಸ ಒಂದು ಟೈಮ್ ವಾರ್ಪ್ ಝೋನ್ ಆಗಿದೆಯೇ? ಕೈಲಾಸ ಪರ್ವತ ಇದು ಪೃಥ್ವಿಯ ಕೇಂದ್ರ ಶಕ್ತಿನ. ವಿಜ್ಞಾನಿಗಳು ಹೇಳುವಂತೆ ಕೈಲಾಸ ಪರ್ವತ ಭೂಮಿಯ ನಿಖರ ಕೇಂದ್ರದ ಹತ್ತಿರ ಇದೆ ಎಂದು ನಂಬಲಾಗಿದೆ. ಪಿರಮಿಡ್ ಆಕಾರ, ಈಜಿಪ್ಟ್ ಪಿರಮಿಡ್ಗಳಂತೆ ಸಮತೋಲನ. ಕೆಲ ವಿಜ್ಞಾನಿಗಳ ಪ್ರಕಾರ ಇದು ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಪಾಯಿಂಟ್. ಮಾನವನ ದೇಹ ಸಹಿಸಲು ಆಗದ ಅಸಾಧ್ಯವಾದ ಶಕ್ತಿ ಇಲ್ಲಿದೆ. ಅದಕ್ಕಾಗಿಯೇ ವಿಮಾನಗಳು ಮೇಲಿನಿಂದ ಹಾರುವುದಿಲ್ಲ ಎಂಬ ನಂಬಿಕೆ. ಈ ಕೈಲಾಸ ಪರ್ವತದ ಒಳಗೆ ಏನಿದೆ? ಇದು ಕೇವಲ ಪರ್ವತ ಅಲ್ಲ. ಕೆಲವರು ನಂಬುವುದು ಇದು ಒಳಗಿನಿಂದ ಖಾಲಿ. ಇದರ ರಹಸ್ಯ ಸಿದ್ಧಾಂತಗಳು. ಇದು ಭೂಗತ ನಗರ, ಋಷಿ ಮುನಿಗಳ ಗುಹೆಗಳು, ಅಮರರು ತಪಸ್ಸು ಮಾಡುವ ಸ್ಥಳ. ಶಿವನೇ ಇಲ್ಲಿ ಧ್ಯಾನದಲ್ಲಿದ್ದಾರೆ ಎಂಬ ನಂಬಿಕೆ. ನಂಬಿಕೆಯಂತೆ ಶಿವನು ಇನ್ನು ಸಮಾಧಿ ಸ್ಥಿತಿಯಲ್ಲಿ ವಾಸ ಮಾಡುತ್ತಿದ್ದಾನೆ ಎಂದು. ಕೈಲಾಸ ಪರ್ವತದ ಪರಿಕ್ರಮಣ. ಏರದೆ ಪರ್ವತವನ್ನು ಸುತ್ತುವುದು. ಕೈಲಾಸ ಪರ್ವತಕ್ಕೆ ಏರಲು ಆಗದಿದ್ದರೂ ಪರಿಕ್ರಮಣ ಮಾತ್ರ ಮಾಡಬಹುದು. ಸುಮಾರು 52 ಕಿಲೋಮೀಟರ್ ಕಾಲ್ನಡಿಗೆ. ಪಾಪ ವಿಮೋಚನೆ, ಜೀವನ ಬದಲಾವಣೆ. ನಂಬಿಕೆ ಪ್ರಕಾರ ಒಂದು ಪರಿಕ್ರಮಣ ಒಂದು ಜನ್ಮದ ಪಾಪನಾಶ, 108 ಪರಿಕ್ರಮಣ ಮೋಕ್ಷ ದೊರೆಯುವುದು ಎಂದು ಹಿಂದೂ ಧರ್ಮದ ಪ್ರಕಾರ ನಂಬಿಕೆ ಇದೆ. ಈ ಕೈಲಾಸ ಪರ್ವತವು ದೇವರ ಮನೆನ ಅಥವಾ ಅನ್ಯಗ್ರಹ ಜೀವಿಯ ತಂತ್ರಜ್ಞಾನವೇ? ಕೆಲವರು ಹೇಳುತ್ತಾರೆ ಇದು ದೇವರ ಪರ್ವತವೇ ಅಥವಾ ಭೂಮಿಗೆ ಬಂದಿದ್ದ ಪ್ರಾಚೀನ ಶಕ್ತಿ ಅಥವಾ ಏಲಿಯನ್ಸ್ ತಂತ್ರಜ್ಞಾನವೇ? ಪಿರಮಿಡ್ ಆಕಾರ, ಕ್ಷೇತ್ರ ಶಕ್ತಿ, ಸಮಯದ ವಿಚಿತ್ರತೆ. ಸತ್ಯ ಯಾವುದು? ಇದಕ್ಕೆ ಉತ್ತರ ಮಾತ್ರ ಇನ್ನೂ ಯಾರಿಗೂ ತಿಳಿಯುತ್ತಿಲ್ಲ. ಕೈಲಾಸ ಪರ್ವತ ಇದು ಪ್ರಶ್ನೆಗಳನ್ನು ಮಾತ್ರ ಕೊಡುತ್ತದೆ, ಉತ್ತರಗಳನ್ನು ಅಲ್ಲ. ದೇವರ ಮನೆನ, ಶಕ್ತಿಯ ಕೇಂದ್ರನ ಅಥವಾ ಮಾನವನಿಗೆ ಅರ್ಥವಾಗದ ರಹಸ್ಯವೋ? ನೀವು ಏನು ನಂಬುತ್ತೀರಿ? ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ರಹಸ್ಯಗಳಿಗಾಗಿ ಭುವನ್ ಪ್ರಪಂಚ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.